ನೃತ್ಯ ಒಂದು ದೇಶದ ಸಂಸ್ಕೃತಿ ವೈಭವವನ್ನ ಪ್ರತಿಬಿಂಬಿಸುತ್ತೆ. ಹಾಗಾಗಿ ಡ್ಯಾನ್ಸ್ ಎಲ್ಲರಿಗೂ ವಿಶೇಷವಾದ ಪ್ರೀತಿ ಗೌರವ ಇರುತ್ತೆ. ಯಾಕಂದ್ರೆ ಅವರಲ್ಲಿ ಸಂಸ್ಕಾರವಂತ ಗುಣ ಇರುತ್ತೆ. ನಮ್ಮ ಈ ಕುಣಿಯೋಣು ಬಾರ ಕೇವಲ ಡ್ಯಾನ್ಸ್ ಶೋ ಆಗದೆ ಪ್ರತಿಭೆಗಳನ್ನ ಪ್ರತಿಬಿಂಬಿಸುವ ವೇದಿಕೆಯಾಗಿದೆ. ಆದ್ರೇನೆ ನೋಡುವವರಿಗೂ ನಡೆಸುವವರಿಗೂ ವಿಶೇಷವಾದ ಗೌರವ, ಅಭಿಮಾನ. ಸ್ಪರ್ಧೆ ಅಂದ್ಮೇಲೆ ಸೋಲು ಗೆಲುವು ಸಾಮಾನ್ಯ. ಸ್ಪರ್ಧೆಯಲ್ಲಿ ಅದರದೇ ಆದ ನಿಯಮ, ಮಾನದಂಡಗಳು ಮೊದಲೇ ನಿರ್ಧಾರ ಆಗಿರುತ್ತೆ. ಯಾರೊಬ್ಬರ ಸ್ವಯಂ ಪ್ರತಿಷ್ಠೆಗಾಗಿ ಬದಲಾಯಿಸಿದ್ರೆ ಅದು ನಾವು ವೇದಿಕೆಗೆ ಮಾಡುವ ಅವಮಾನ. ಸ್ಪರ್ಧೆಯನ್ನ ಪ್ರತಿಭೆಯಿಂದ ಬೇಕೆ ಹೊರತು ಪ್ರತಿಷ್ಠೆಯಿಂದಲ್ಲ. ಸೋಲುವವರು ಸೋಲ್ಲೇಬೇಕಾದಾಗ ಸೋಲುವವರಿಗೆ ಮಾತ್ರ ಸಂಕಟ ಆಗುತ್ತೆ. ಆದ್ರೆ ಗೆಲ್ಲುವವರನ್ನ ಯಾವುದೇ ಸರಿ ಕಾರಣ ಇಲ್ಲದೆ ಸೋಲಿಸಿದ್ರೆ ನೋಡುವವರಿಗೂ ನಡೆಸುವವರಿಗೂ ಸಂಕಟ ಆಗತ್ತೆ. ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಎಂದು ಬ್ರಹ್ಮನು. ನನ್ನ ಜೀವಕ್ಕಿಂತ ನೀನೆ ನನ್ನ ಸ್ವಂತ ಇರುವಾಗ ನಾನು ಚಿಂತೆಯೇನು. ನಿನ್ನ ಎಲ್ಲ ನೋವನ್ನು ಕೊಡುಗೆ ನೀಡು ನನಗಿನ್ನು. ನನ್ನ ಎಲ್ಲ ಖುಷಿಯನ್ನು ಕೊಡುವೆ ನಿನ್ನ ವಶಕ್ಕಿನ್ನು. ಮಳೆಯ ಹನಿ ಉರುಳೋದನಿ ಥರವೇ ನಗಬಾರದೆ ನಗಬರದೆ ನನ್ನೊಲವೇ. ಸಂಜು ಮತ್ತು ಗೀತಾ ಸೇರಾಗುವಂತ ಬರೆದಾಗಿದೆ ಎಂದು ಬ್ರಹ್ಮನು. ಜೋಡಿ ಅನುಭೂತಿಯ ಇನ್ನೆಲ್ಲದ ಸುದೀರ್ಘ ತಾಜಾತನ. ಕ್ಲೋಸ್ ಅಪ್ ಫೈರ್ ಫ್ರೇಸ್ ಕುಣಿಯೋಣು ಬಾರ ಪವರ್ಡ್ ಬೈ ಮ್ಯಾಗಿ. ನನ್ನ ಮಸಾಲಾ ಮ್ಯಾಗಿ ದಮ್ದಾರ್. ಅಂಡ್ ಈ ಒಂದು ಕುಣಿಯೋಣು ಬಾರ ಸೀಸನ್ 9 ನಲ್ಲಿ ನಿಮ್ಗೆ ಹಾಗೆ 3 ಜನ ಸುಂದರಿಯರ ಜೊತೆಗೆ ಇನ್ನು 4 ಜನ ವೈಲ್ಡ್ ಕಾರ್ಡ್ ನಲ್ಲಿ ಬಂದು ಈ ನಮ್ಮ ಕಾಂಟೆಸ್ಟ್ ಗೆ ಸೇರ್ಕೊಂಡಿದ್ದಾರೆ. ಕಳೆದ ಫ್ರೀ ಸ್ಟೈಲ್ ರೌಂಡ್ ನಲ್ಲಿ ಅವರು ಪರ್ಫಾರ್ಮ್ ಮಾಡಿದ್ರು, ಹಾಗೆ ನಮ್ಮ ಎಲ್ರಿಗೂ ಇಷ್ಟಪಡಿಸಿದ್ರು ಅವರ ಪರ್ಫಾರ್ಮೆನ್ಸ್ ನ. ಡೆಫಿನೆಟ್ಲಿ ನಮ್ಮ ಜಡ್ಜಸ್ ಅವ್ರಿಗೆ ಮಾರ್ಕ್ಸ್ ಕೊಡ್ಲಿಲ್ಲ. ಫಸ್ಟ್ ಪರ್ಫಾರ್ಮೆನ್ಸ್ ಅಲ್ವಾ, ಮಾಡಿ ಖುಷಿ ಪಡ್ಲಿ ಅಂತ ಆರಾಮಾಗಿದ್ರು. ಆದ್ರೆ ಇನ್ನ ಅದು ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇವತ್ತು ಜಡ್ಜಸ್ ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ. ಅವರವರ ಪರ್ಫಾರ್ಮೆನ್ಸ್ ಗೆ ಸ್ಕೋರ್ಸ್ ಅನ್ನ ಕೊಡ್ತಾರೆ. ಅದರ ಜೊತೆಗೆ ಎಲಿಮಿನೇಷನ್ ಕೂಡ. ಎಲಿಮಿನೇಷನ್. ಸೊ ಇಷ್ಟೇ ಸೇರ್ಕೊಂಡಿರೋರ್ಗೆ ಟಾಟಾ ಬೈ ಬೈ ಹೇಳಕ್ಕೆ ಮನ್ಸೊಂದ್ ಸ್ವಲ್ಪ ಕಿಚಿಕ್ ಅನ್ನತ್ತೆ. ಆದ್ರೆ ಏನ್ ಮಾಡೋದು ಕಾಂಟೆಸ್ಟ್ ಅಲ್ಲಿ. ಸೊ ಈಗ ಸಮಯ ಟು ವೆಲ್ಕಮ್ ಅವರ್ ಜಡ್ಜಸ್. ಪ್ಲೀಸ್ ವೆಲ್ಕಮ್ ಮಾಲು ಶ್ರೀನಿವಾಸ್ ಅಂಡ್ ನಿಧಿ ಸುಬ್ಬಯ್ಯ. ಇಬ್ರು ವೈಟ್ ಅಂಡ್ ವೈಟ್ ಜೀನ್ಸ್ ಸೂಪರ್ ಹಾಟ್ ಆಗಿ ಕಾಣಿಸ್ತಾ ಇದ್ದೀರಾ ಇಬ್ರು. ನಿಜವಾಗ್ಲೂ ನಂಗೆ ಗೊತ್ತಿರ್ಲಿಲ್ಲ ಮಾಸ್ಟರ್ ಈ ತರ ಕಾಸ್ಟ್ಯೂಮ್ ಹಾಕೊಂಡ್ ಬರ್ತಾರೆ ಅಂತ. ಇಫ್ ಐ ನ್ಯೂ ನಾನೇನೋ ಪಿಂಕ್ ಎಲ್ಲೋನಾದ್ರು ಹಾಕೊಂಡ್ ಬರ್ತಿದ್ದೆ. ಬಟ್ ಏನೇ ಹೇಳಿ ಈ ಮ್ಯಾಚಿಂಗ್ ರೌಂಡ್ ಅಲ್ಲಿ ಪಾಪ ಅವ್ರ ಸ್ಕೋರ್ಸ್ ಮ್ಯಾಚ್ ಆಗಿ ಯಾರಕ್ ಟಾಟಾ ಬಾಬಾಯ್ ಹೇಳ್ತೀರಾ, ಯಾರನ್ನ ಉಳಿಸ್ಕೊಳ್ತೀರಾ ಅನ್ನೋದೇ ಯಾರ ಕಾತರ ಆಗೋಗಿದೆ. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ ಈ ದಿವಸದ ರೌಂಡ್ ನಲ್ಲಿ? ಖಂಡಿತ ಎಲಿಮಿನೇಷನ್ಸ್ ಇದೆ. ಚೆನ್ನಾಗಿ ಮಾಡಿ ಎಲ್ಲರೂ. ಫ್ರೀ ಸ್ಟೈಲು ನಿಮ್ಗೆ ಬಿಟ್ಟಿದೆ, ನೀವೇನ್ ಬೇಕಾದ್ರೂ ಮಾಡ್ಬೋದು. ಉಳ್ಕೊಳ್ಳೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಿದ್ರು ಸಂತೋಷನೇ. ನಿಧಿ ಮಾಸ್ಟರ್ ಏನೋ ಡಾನ್ಸ್ ನ ಚೆನ್ನಾಗಿ ಕ್ರಿಟಿಸೈಸ್ ಮಾಡ್ತಾರೆ, ಬಟ್ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಬಿಟ್ಟು? ಆಫ್ ಕೋರ್ಸ್ ಅದರ್ ದೆನ್ ಡಾನ್ಸ್ ಐ ಥಿಂಕ್ ಎಕ್ಸ್ಪ್ರೆಷನ್ಸ್ ಮತ್ತೆ ಕಾಸ್ಟ್ಯೂಮ್ಸ್, ಸ್ಟೈಲಿಂಗ್ ಅದನ್ನೆಲ್ಲ ನಾನ್ ಜಡ್ಜ್ ಮಾಡಿ. ಓಕೆ. ಸೊ ಇವಾಗ್ಲೇ ಎಲ್ರು ತುಂಬಾ ಸ್ಟೈಲಿಶ್ ಕಾಣಿಸ್ತಾ ಇದ್ದಾರೆ. ಆಲ್ ದಿ ವೆರಿ ಬೆಸ್ಟ್.